ಮಿಂಚು ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ ಮಿಂಚು. ದಿನೇಶ, ಏನು ರಾಜು ಬ್ಯುಸಿಯಾಗಿದ್ದೇನೆ? ಇಲ್ಲ, ಅಂಥ ಬಿಸಿ ಏನಿಲ್ಲ. ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಏನು ಹೇಳು? ದಿನೇಶ, ನಾವು ಶುರು ಮಾಡಬೇಕಾಗಿರೋ ಪೆಟ್ರೋಲಿಯಂ ಬಿಸ್ನೆಸ್ಗೆ ನಿನ್ನನ್ನು ಪಾರ್ಟ್ನರ್ ಮಾಡ್ಕೊಳ್ಳೋಣ ಅಂತ ನೋಡಿದ್ದೆ. ಆದ್ರೆ ಈಗ ನಿನ್ನನ್ನು ಪಾರ್ಟ್ನರ್ ಮಾಡ್ಕೊಳ್ಳೋ ಪ್ರಪೋಸಲ್ ಕೈ ಬಿಡಬೇಕಾಗಿದೆ. ಈಗ ಹೇಳಿದ್ರೆ ಹೇಗೋ ರಾಜೀವ, ಅವಳು ಬೇಜಾರಾಗೋದಿಲ್ಲ. ದಿನೇಶ, ನಿನ್ನನ್ನು ನಮ್ಮ ಹೊಸ ಕಂಪ್ನಿಗೆ ಪಾರ್ಟ್ನರ್ ಅಲ್ಲ, ಪ್ರೊಪ್ರೈಟರ್ ಆಗಿ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿದ್ದೀನಿ. ರಾಜೀವ, ಏನು ಹೇಳ್ತಾ ಇದ್ದೀಯ ನೀನು? ನಾನು ನಂಬೋದಕ್ಕೆ ಆಗ್ತಿಲ್ಲ. ತಮಾಷೆ ಮಾಡ್ತಿಲ್ಲ ತಾನು ನೀನು? ದಿನೇಶ, ನಾನು ತಮಾಷೆ ಮಾಡ್ತಿದ್ದೀನಿ ಅಂತ ಅನಿಸ್ತಾ ಇದೆ ನಿನಗೆ? ಅಲ್ಲ ರಾಜೀವ, 100 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇದು. ಇದನ್ನ ನನ್ನ ಹೆಸರು ಶುರು ಮಾಡ್ತಿದ್ಯಾ ಅಂದರೆ ನನಗೆ ನಂಬೋದಕ್ಕೆ ಆಗ್ತಿಲ್ಲ ಕಣೋ. ನಂಬಲೇಬೇಕು ದಿನೇಶ. ನನ್ನ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿದೆಯಾ, ನೆರವಾಗಿದೆಯಾ, ಅದೆಲ್ಲದ್ರ ಮುಂದೆ ಇದೇನೂ ಅಲ್ಲ. ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಶುರು ಮಾಡ್ತಾರೋ ಈ ಕಂಪ್ನಿನ ನನ್ನ ಹೆಸರು ಮಾಡ್ತಿದ್ಯಾ ಅಂದರೆ ನನಗೇನು ಹೇಳಬೇಕು ಅಂತಲೇ ತೋಚ್ತಿಲ್ಲ. ನೀನೇನು ಹೇಳಬೇಡ, ಹೊಸ ಕಂಪ್ನಿಗೆ ಪ್ರೊಪ್ರೈಟರ್ ಆಗೋದಕ್ಕೆ ಒಪ್ಕೋ, ಅಷ್ಟು ಸಾಕು. ಥ್ಯಾಂಕ್ ಯು ರಾಜೀವ, ಥ್ಯಾಂಕ್ ಯು ವೆರಿ ಮಚ್. ಕಮಾನ್ ದಿನೇಶ್, ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಹೇಳ್ತೀಯ? ನಾನು ನಿನಗೆ ಅವತ್ತೇ ಹೇಳಿರಲಿಲ್ವಾ, ಈ ಪೆಟ್ರೋಲಿಯಂ ಬಿಸ್ನೆಸ್ನ ಒಂದು ಸಾರಿ ಶುರು ಮಾಡಿದರೆ ಸಾಕು, ಇಡೀ ಪ್ರಪಂಚನೇ ರೂಲ್ ಮಾಡಬಹುದು ನಾವು. ಅಲ್ಲ ರಾಜೀವ, ಅಷ್ಟು ದೊಡ್ಡ ಕಂಪ್ನಿಗೆ ಇನ್ವೆಸ್ಟ್ ಮಾಡೋದಕ್ಕೆ ನನ್ನ ಹತ್ರ ಅಷ್ಟು ಹಣ ಇಲ್ವಲ್ಲ? ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ನಾನು ಮತ್ತು ನನ್ನ ಫ್ರೆಂಡ್ ಅಮಿತ್ ಶ್ರೀವಾಸ್ತವ್ ಇಬ್ಬರೂ ಸೇರಿ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ನಾನು 250 ಕೋಟಿ ಮತ್ತು ಅವನು 250 ಕೋಟಿ. ತುಂಬ ದೊಡ್ಡ ಅಮೌಂಟು. ತುಂಬ ದೊಡ್ಡ ಅಮೌಂಟ್. ನನ್ನ ಹೆಸರಿಗೆ ಅಷ್ಟು ದೊಡ್ಡ ಅಮೌಂಟ್ನ ಇನ್ವೆಸ್ಟ್ ಮಾಡ್ತಾ ಇದೆಯಾ? ಮತ್ತೆ ನಿನ್ನ ಫ್ರೆಂಡ್ ಅಮಿತ್, ಅವನು ಇದಕ್ಕೆ ಅಬ್ಜೆಕ್ಟ್ ಮಾಡಲ್ವಾ? ಇಲ್ಲ, ಅವನೇನು ಹೇಳೋದಿಲ್ಲ. ನಾನು ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ದೀನಿ ಅವನ ಹತ್ರ. ಮತ್ತೆ ಕಂಪ್ನಿಲಿ ಅವನ ಕೆಲಸ ಅದನ್ನು ಬಿಟ್ಟು ನಮ್ಮ ಬಿಸ್ನೆಸ್ಗೆ ಜಾಯ್ನ್ ಆಗ್ತಾನ? ಇಲ್ಲ ದಿನೇಶ್, ಅವನು ಆ ಕಂಪ್ನಿ ಮೇಲೆ ವರ್ಕ್ ಮಾಡ್ತಾ ಇರ್ತಾನೆ. ನಮ್ಮ ಬಿಸ್ನೆಸ್ ಶುರು ಆದಮೇಲೆ ಕಂಪ್ನಿ ಒಳ ಹೊರಗಿನ ವಿಚಾರಗಳನ್ನ ತಿಳಿಸೋದಕ್ಕೆ ನಮಗೆ ಬೇಕಾಗಿರೋಂಥ ಒಬ್ಬ ವ್ಯಕ್ತಿ ಬೇಕಾಗುತ್ತೆ. ಬಿಸ್ನೆಸ್ ಎಲ್ಲ ಒಂದು ಹಂತಕ್ಕೆ ಬಂದ ಮೇಲೆ ಅವನು ಬಂದು ನಮ್ಮನ್ನ ಜಾಯ್ನ್ ಆಗ್ತಾನೆ. ಸಮಯ ನೋಡಿಕೊಂಡು ನಾವು ಅವನ್ನ ದೂರ ಮಾಡಿರಾಯಿತು. ಅಮಿತ್ ನಮ್ಮ ಜೊತೆ ಬಿಸ್ನೆಸ್ನಲ್ಲಿ ಇರಲೇಬೇಕಾದ ಅನಿವಾರ್ಯತೆ ಇದೆ, ಏನೂ ಮಾಡೋಕ್ಕಾಗಲ್ಲ. ಈ ಬಿಸ್ನೆಸ್ನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ತುಂಬ ಕಷ್ಟಪಟ್ಟು ಒಪ್ಸಿದ್ದೀನಿ ನಾನು ಅವನನ್ನು. ಅದಕ್ಕೆ ಈ ಬಿಸ್ನೆಸ್ ನಮಗೆ ಸಿಕ್ಕಿರೋದು. ಒಂದು ಸಾರಿ ಈ ಬಿಸ್ನೆಸ್ ಶುರುವಾಯಿತು ಅಂತಂದರೆ ನಾನೇ ಕಿಂಗ್. ರಾಜೀವ, ಈ ಇನ್ವೆಸ್ಟ್ಮೆಂಟು ಕಂಪ್ನಿ ಎಲ್ಲ ನನ್ನ ಹೆಸರಲ್ಲೇ ಇರುತ್ತಲ್ವಾ? ಐ ಮೀನ್, ನಾವಿಬ್ರು ಫ್ರೆಂಡ್ಸ್ ಅಲ್ವಾ? ಕಂಪ್ನಿ ಯಾರ ಹೆಸರಲ್ಲಿದ್ರೇನು, ನಿನ್ನ ಹೆಸರಲ್ಲಿದ್ರೇನು ನನ್ನ ಹೆಸರಲ್ಲಿದ್ರೇನು ಒಂದೇ ಅಲ್ವಾ? ಪೇಪರ್ಸ್ನೆಲ್ಲ ರೆಡಿ ಮಾಡಿಸ್ತೀನಿ. ಆನ್ ಪೇಪರ್ಸ್ ಕಂಪ್ನಿ ಮತ್ತು ಇನ್ವೆಸ್ಟ್ಮೆಂಟ್ ನಿನ್ನ ಹೆಸರಲ್ಲಿರುತ್ತೆ. ನೀನು ಅದಕ್ಕೆಲ್ಲ ಸೈನ್ ಮಾಡಬೇಕಾಗತ್ತೆ. ಶ್ಯೂರ್ ರಾಜೀವ. ಅಮಿತ್ ಕೂಡ ಈ ಬಿಸ್ನೆಸ್ನಲ್ಲಿ ಆಕ್ಟಿವ್ ಆಗಿ ಇನ್ವಾಲ್ವ್ ಆಗಿರ್ತಾರೆ. ಅದೇನೋ ಸರಿ ರಾಜೀವ, ಆದರೆ ನೀವಿಬ್ರು ಪೆಟ್ರೋಲಿಯಂ ಬಿಸ್ನೆಸ್ಗೋಸ್ಕರ 500 ಕೋಟಿ ಹಣ ಎಲ್ಲಿಂದ ಹೊಂದಿಸ್ತೀರಾ? ಅಷ್ಟು ಹಣ ನಿಮಗೆಲ್ಲಿಂದ ಬರುತ್ತೆ? ನಾನು ನನ್ನ ಹತ್ರ ಇರೋ 150 ಕೋಟಿ ಜೊತೆ ಬೇರೆ ಕಡೆಯಿಂದ 100 ಕೋಟಿನ ಮೊಬಲೈಸ್ ಮಾಡ್ತಾ ಇದ್ದೀನಿ. ಈ ಪೆಟ್ರೋಲಿಯಂ ಬಿಸ್ನೆಸ್ನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಸಾಕಷ್ಟು ಜನರಿಗೆ ಆಸಕ್ತಿ ಇದೆ. ಅಂಥವರಿಂದ ಫಂಡ್ಸ್ ಕಲೆಕ್ಟ್ ಮಾಡೋದು. 10 ಜನರಿಂದ 10 ಕೋಟಿ ಕಲೆಕ್ಟ್ ಮಾಡಿದ್ರು 100 ಕೋಟಿ ಆಯಿತು.
ಅಂದರೆ ಅವರು ಎಲ್ಲ ಪಾರ್ಟ್ನರ್ಸ್ ಆಗ್ತಾರೆ ನಮ್ಮ ಜೊತೆ? ಇಲ್ಲ ದಿನೇಶ, ನಾನು ಅವ್ರಿಗೆ ಒಂದು ಕಂಡೀಷನ್ ಹಾಕಿದ್ದೀನಿ. ಇನಿಷಿಯಲಿ ನೀವು ನನಗೆ ಫೈನಾನ್ಷಿಯಲ್ ಹೆಲ್ಪ್ ಮಾಡಬೇಕು, ನಾನು ನಿಮಗೆ ಬ್ಯಾಂಕ್ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ರಿಟರ್ನ್ಸ್ ಕೊಡ್ತೀನಿ ಅಂತ. ಅಲ್ಲ ರಾಜೀವ, ನೀನು ಅವ್ರ ಹಣಕ್ಕೆ ರೇಟ್ ಆಫ್ ಇಂಟ್ರೆಸ್ಟ್ ಕೊಡೋದಾದರೆ ಅವರು ಆ ಹಣ ಇಲ್ಲಿ ಯಾಕೆ ಇನ್ವೆಸ್ಟ್ ಮಾಡಬೇಕು? ಬ್ಯಾಂಕ್ನಲ್ಲೇ ಇಡ್ಬೋದಲ್ಲ. ಇನ್ನೂ ಒಂದು ಪಾಯಿಂಟ್ ಹಾಕಿದ್ದೀನಿ. 3 ವರ್ಷ ಆದಮೇಲೆ ನಮ್ಮ ಕಂಪ್ನಿ ಪ್ರಾಫಿಟ್ನಲ್ಲಿ ಶೇರ್ ಕೊಡ್ತೀನಿ ಅಂತ. 3 ವರ್ಷ ಆದಮೇಲಾದರೂ ಅವ್ರು ಪಾರ್ಟ್ನರ್ಸ್ ಆಗ್ತಾರಲ್ವಾ? 3 ವರ್ಷ ಆದ್ಮೇಲೆ ತಾನೆ ಏನಾದರೂ ಮಾಡೋಣ. ಅವ್ರಿಗೆಲ್ಲ ಯಾರು ಪಾರ್ಟ್ನರ್ಶಿಪ್ ಕೊಡ್ತಾರೆ? ಐಡಿಯಾನು ಚೆನ್ನಾಗಿದೆ. ನಮ್ಮ ಕಂಪ್ನಿಲಿ 10 ಕೋಟಿ ಇನ್ವೆಸ್ಟ್ ಮಾಡೋವಂಥ ಹೆಸರುಗಳನ್ನ ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿದ್ಯಾ? ಮಾಡಿದ್ದೀನಿ. ನಿನಗೆ ನಾಯ್ಡು ಗೊತ್ತಿರಬೇಕು ಅಲ್ವಾ? ಯಾರು? ಆ ಶ್ರೀದೇವಿ ಸಚಿವ ಸೋನಾರ? ಅವನೇ. ಅವನ ಮಗ ಈಗ ನಮ್ಮ ಕಂಪ್ನಿನಲ್ಲಿ ಪೆಟ್ರೋಲಿಯಂ ಬಿಸ್ನೆಸ್ಗೋಸ್ಕರ 10 ಕೋಟಿ ಇನ್ವೆಸ್ಟ್ ಮಾಡೋದಕ್ಕೆ ತಯಾರಿದ್ದಾನೆ. ಜಗದೀಶನು ಈ ಪಾರ್ಟ್ನರ್ಶಿಪ್ಗೆ ಅಪ್ಲೈ ಮಾಡಿದ್ನಲ್ಲ, ಆಗ ನಾಯ್ಡು ಮತ್ತು ಅವನ ಮಗ ಹೋಗಿ ಏಜೆನ್ಸಿ ಕೇಳಿದ್ರಂತೆ. ಆದರೆ ಜಗದೀಶ ತನಿಗೆ ಬರೋ ಲಾಭನ ಇವ್ರ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲದೆ ಈ ಬಿಸ್ನೆಸ್ನಲ್ಲಿ ಇನ್ವೆಸ್ಟ್ ಮಾಡಬೇಡಿ ಅಂತ ಹೇಳಿದ್ರಂತೆ. ಜಗದೀಶನ ಮಾತು ಕೇಳಿ ನಾಯ್ಡು ಸುಮ್ಮನಾಗಿದ್ದಾನೆ. ಆದರೆ ಅವನ ಮಗ ತಂದೆ ಮಾತು ಮೀರಿ ಈಗ ಈ ಬಿಸ್ನೆಸ್ನಲ್ಲಿ 10 ಕೋಟಿ ಇನ್ವೆಸ್ಟ್ ಮಾಡೋಕ್ಕೆ ಮುಂದೆ ಬಂದಿದ್ದಾನೆ. ಬಿಡು ದಿನೇಶ, ಯಾರಾದರೂ ಇನ್ವೆಸ್ಟ್ ಮಾಡಲಿ, ಆನ್ ರೆಕಾರ್ಡ್ಸ್ ಹಣ ನಿನ್ನ ಹೆಸರಲ್ಲಿರುತ್ತೆ. ಕಂಪ್ನಿ ನೀನು ಓನರ್. ನಿನಗೆ ನನ್ನ ಮೇಲೆ ಎಷ್ಟು ನಂಬಿಕೆ ಇದೆ ರಾಜೀವ? ಆಶಾ ಹತ್ರ ಹೇಳ್ಕೊಳ್ಳೋದಕ್ಕೆ ಸರಿ ಹೋಯ್ತು ಬಿಡು. ಈಗ ಅವಳಿಗೆ ನನ್ನ ಪೊಸಿಷನ್ ಏನು ಅಂತ ಹೇಳ್ತೀನಿ. ಆಗ ನಮ್ಮಿಬ್ಬರ ಸ್ನೇಹ ಎಂಥದ್ದು ಅಂತ ಅವಳಿಗೆ ಗೊತ್ತಾಗುತ್ತೆ. ಇಷ್ಟು ದೊಡ್ಡ ಬಿಸ್ನೆಸ್ಸು ನಿನ್ನ ಹೆಸರಲ್ಲೇ ಆಗ್ತಾ ಇದೆ ಅಂತ ಗೊತ್ತಾದರೆ ಆಶಾ ಅವ್ರಿಗೂ ತುಂಬ ಖುಷಿ ಆಗುತ್ತೆ. ನೀನು ಹೇಳೋ ಪ್ರಕಾರ ಇದು 1000 ಕೋಟಿ ರೂಪಾಯಿ ವ್ಯವಹಾರ. ಕಂಪ್ನಿಗೆ ಓನರ್ ನೀನೇ ಆಗಿದ್ದರೂ ವ್ಯವಹಾರ ಎಲ್ಲ ನನ್ನ ಹೆಸರಲ್ಲಿರುತ್ತೆ. ಆಶಾಗೆ ಬೇಕಾಗಿರೋದು ನನ್ನ ಹೆಸರಲ್ಲಿ ಏನಿದೆ ಅನ್ನೋದಷ್ಟೇ ತಾನೆ. ಮದುವೆಗೆ ಮುಂಚೆ ಆಶಾ ನಿನ್ನ ಹತ್ರ ನಿನ್ನದು ಅಂತ ಏನಿದೆ ಅಂತ ಕೇಳಿದ್ಲು. ಈಗ ಅವಳ ಹತ್ರ ಹೆಮ್ಮೆಯಿಂದ ಹೇಳ್ಕೊಬೋದು, ನನ್ನ ಹತ್ರ ನನ್ನದು ಅಂತ ಕಂಪ್ನಿ ಇದೆ ಅಂತ. ಇನ್ಯಾವತ್ತೂ ಆಶಾ ನಿನ್ನ ಹತ್ರ ಏನಿದೆ ಅಂತ ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ. ಈಗ ನೀವು ಅಂಥ ಪೊಸಿಷನಲ್ಲಿ. ಅದಕ್ಕೆ ನಿನಗೆ ಥ್ಯಾಂಕ್ಸ್ ಹೇಳಬೇಕು ರಾಜೀವ. ನೀನಿಷ್ಟು ದೊಡ್ಡ ಕಂಪ್ನಿನ ನನ್ನ ಹೆಸರಲ್ಲಿ ಮಾಡ್ತಿದ್ಯಾ ಅನ್ನೋ ಸಂತೋಷಕ್ಕಿಂತ ಹೆಚ್ಚಾಗಿ ಈಗ ನಾನು ಆಶೆನ ಮುಂದೆ ನನ್ನ ಪೊಸಿಷನ್ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೋಬೋದು ಅನ್ನೋ ಸಂತೋಷ ನನಗೆ ಹೆಚ್ಚಾಗ್ತಾ ಇದೆ. ಐ ಆಮ್ ಸಾರಿ ಅಮಿತ್, ತುಂಬ ಕಾಯಿಸ್ಬಿಟ್ಟೆ. ಅಲ್ಲಿ ಫ್ಲೋರಲ್ಲಿ ಎಲ್ಲರಿಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಬರೋ ಅಷ್ಟೊತ್ತಿಗೆ ಇಷ್ಟು ಲೇಟ್ ಆಗೋಯ್ತು. ಪರವಾಗಿಲ್ಲ ರಮ್ಯಾ, ನೋ ಪ್ರಾಬ್ಲಮ್. ಇಲ್ಲ, ಕೂತ್ಕೊಳ್ಳಿ ಪ್ಲೀಸ್. ಥ್ಯಾಂಕ್ಸ್. ಕೆ ಪಿ ಅವ್ರು ಹೊರಟ್ಬಿಟ್ರಾ? ಹೌದು, ಅವ್ರಿಗೇನೋ ಪಾರ್ಟಿ ಮೀಟಿಂಗ್ ಇತ್ತಂತೆ, ಅದಕ್ಕೆ ಹೊರಟ್ಬಿಟ್ರು. ಅಮಿತ್, ನಿಮ್ಮಿಬ್ರು ಪರಿಚಯ ಮತ್ತೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ನಾಟ್ ಅಟ್ ಆಲ್. ನಾನು ಇವ್ರ ಬಗ್ಗೆ ತುಂಬ ಕೇಳಿದ್ದೀನಿ. ಇವತ್ತು ಇವ್ರನ್ನ ಭೇಟಿಯಾಗೋ ಸಂದರ್ಭ ಬಂತು. ಮಿಸ್ಟರ್ ತಿಲಕ್, ನಿಮ್ಮನ್ನು ಭೇಟಿ ಮಾಡಿದ್ದು ನನಗೆ ತುಂಬ ಸಂತೋಷ ಆಯಿತು. ನನಗೂ ಕೂಡ ಮಿಸ್ಟರ್ ಅಮಿತ್. ರಮ್ಯಾ ಅವರೇ, ಇವತ್ತಿನ ಟಾಕ್ ಶೋ ತುಂಬ ಚೆನ್ನಾಗಿತ್ತು. ನಿಮ್ಮ ಕಾನ್ಸೆಪ್ಟು ನನಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ನಿಜ ರಮ್ಯಾ ಅವರೇ, ಇಂಥ ಪ್ರೋಗ್ರಾಮ್ಸ್ಗಳು ಟಿ ವಿಲಿ ಬರಬೇಕು. ಆಗಷ್ಟೇ ಜನರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಒಂದು ವಿಚಾರದ ಬಗ್ಗೆ ಜನರಿಗೆ ಒಂದು ಅಭಿಪ್ರಾಯ ಮೂಡೋದಕ್ಕೆ ಸುಲಭ ಆಗುತ್ತೆ. ರಮ್ಯಾ ಅವರೇ, ನಿಮ್ಮ ಪ್ರೋಗ್ರಾಮ್ ಸಕ್ಸಸ್ಫುಲ್ ಆಗಲಿ ಅಂತ ನಾನು ಹಾರೈಸ್ತೀನಿ. ಗುಡ್ ಲಕ್. ಥ್ಯಾಂಕ್ಸ್. ನೀವು ಮೊದಲನೇ ಸಂಚಿಕೆಯಲ್ಲೇ ವೈದೇಹಿ ನದಿ ತೀರದಲ್ಲಿ ನಡೀತಿರುವಂಥ ಆಂದೋಲನದ ಬಗ್ಗೆ ಚರ್ಚೆ ಮಾಡಿದ್ದು ತುಂಬ ಒಳ್ಳೆಯದಾಯಿತು. ನಿಜ ಹೇಳಬೇಕು ಅಂದರೆ ಜನರಿಗೆ ತುಂಬ ಕನ್ಫ್ಯೂಷನ್ಸ್ ಇದೆ. ಈಗಲಾದರೂ ಅವ್ರಿಗೆ ಇದ್ರ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ನೀವು ವಿಚಾರನ ಆರಿಸ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನೋಡಿ ಅಮಿತ್, ನಾವು ಪ್ರತಿಯೊಂದು ಕೆಲಸನೂ ಒಂದಲ್ಲ ಒಂದು ಸ್ವಾರ್ಥ ಇಟ್ಕೊಂಡೇ ಮಾಡ್ತೀವಿ. ಅಫ್ಕೋರ್ಸ್ ಇದರಿಂದ ಜನರಿಗೆ ಉಪಯೋಗ ಆಗತ್ತೆ ಅಂತ ಅನ್ಕೋತೀವಿ, ಸ್ವಲ್ಪ ಮಟ್ಟಿಗೆ ಆಗಲೂಬಹುದು. ಆದರೆ ಕೊನೆಗೆ ವಿಮರ್ಶೆ ಮಾಡಿದಾಗ ಇದರಲ್ಲಿ ನಮ್ಮ ಸ್ವಾರ್ಥನೇ ಪ್ರಾಮಿನೆಂಟ್ ಆಗಿರೋದು ಗೊತ್ತಾಗುತ್ತೆ.
ಆದರೆ ತಿಲಕ್ ಹಾಗಲ್ಲ. ಅವರು ಎಲ್ಲದನ್ನೂ ಜನರಿಗೆ ಉಪಯೋಗ ಆಗಬೇಕು ಅನ್ನೋ ನಿಜವಾದ ಉದ್ದೇಶದಿಂದ ಮಾಡ್ತಾರೆ. ಅದಕ್ಕೆ ತಿಲಕ್ ನಮ್ಮೆಲ್ಲರಿಗಿಂತ ಡಿಫ್ರೆಂಟ್ ಅನ್ಸೋದು. ತಿಲಕ್ ಅವರು ಮನ್ಸು ಮಾಡಿದ್ರೆ ನಿಮ್ಮ ಹಾಗೆ ಒಂದು ದೊಡ್ಡ MNCಲಿ ಸೈಂಟಿಸ್ಟ್ ಆಗಿ ಸಂಬಳ ತಗೊಂಡು ಫ್ಯಾಮಿಲಿ ಜೊತೆ ಆರಾಮಾಗಿರ್ಬೋದು. ಆದರೆ ಅವರು ತಮ್ಮ ಸ್ವಂತ ಹಿತಾಸಕ್ತಿ ಸ್ವಾರ್ಥ ಬಿಟ್ಟು ಬೇರೆಯವರಿಗೆ ಸಹಾಯ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಸಂತೋಷನ ಕಾಣ್ತಾ ಇದ್ದಾರೆ. ಅಂದರೆ ತಿಲಕ್ ಅಲ್ಟಿಮೇಟ್ ಇಂಟೆನ್ಷನ್ನು ಸಂತೋಷ ಸಿಗೋದು ಅಲ್ವಾ ರಮ್ಯಾ? ನಾವು ಯಾವಾಗಲೂ ಸಂತೋಷ ಸಿಗೋಂಥ ಕೆಲಸಗಳನ್ನೇ ಮಾಡ್ತೀವಿ. ಈಗ ನನಗೆ ಮನೆ ತಗೊಳ್ಳೋದ್ರಿಂದ ಸಂತೋಷ ಸಿಗುತ್ತೆ, ನಿಮಗೆ ನಿಮ್ಮ ಪ್ರೊಫೆಷನಲ್ಲಿ ಹೆಸರು ಮಾಡೋದ್ರಿಂದ ಸಂತೋಷ ಸಿಗುತ್ತೆ. ಹಾಗೆ ತಿಲಕ್ಗೆ ಆಂದೋಲನ ಮಾಡೋದ್ರಿಂದ ಜನಗಳ ಮೆಚ್ಚುಗೆ ಮಾತುಗಳನ್ನ ಕೇಳಿ ಹೊಗಳಿಕೆಗಳನ್ನ ಕೇಳಿ ಸಂತೋಷ ಸಿಗುತ್ತೆ. ಸೊ ದ ಇನ್ಫ್ಲುಯೆನ್ಸ್ ಈಸ್ ಎಲ್ಲರೂ ಸಂತೋಷ ಸಿಗೋಂಥ ಕೆಲಸಗಳನ್ನೇ ಮಾಡ್ತೀವಿ. ಹಾಗೆ ತಿಲಕ್ಗೆ ಆಂದೋಲನ ಮಾಡೋದ್ರಲ್ಲಿ ಸಂತೋಷ ಸಿಗುತ್ತೆ. ಅಮಿತ್ ಅವರೇ, ಮನಸ್ಸಿಗೆ ಸಿಗೋ ಸಂತೋಷ ಆತ್ಮಕ್ಕೆ ಸಿಗೋ ಸಂತೋಷ ಎರಡೂ ಬೇರೆ ಬೇರೆ. ಬೇರೆಯವರ ಕಷ್ಟ ನಿವಾರಣೆಯಿಂದ ಸಿಗೋಂಥ ಸುಖ ಸಂತೋಷ ಆತ್ಮಕ್ಕೆ ಸಂಬಂಧಪಟ್ಟಿದ್ದು. ಇಂಥ ಕೆಲಸ ಮಾಡೋರು ತುಂಬ ಕಡಿಮೆ. ಎಲ್ಲರೂ ತಮ್ಮ ತಮ್ಮ ಕಷ್ಟ ನಿವಾರಣೆಯ ಪ್ರಯತ್ನದಲ್ಲೇ ಇರ್ತಾರೆ. ಅದರಲ್ಲೇನು ದೊಡ್ಡಸ್ಕೆ ಇಲ್ಲ. ಸಾಕು ರಮ್ಯಾ ಅವರೇ, ನೀವು ಮಾತಾಡೋದು ನೋಡಿದ್ರೆ ನಾನೇನೋ ಮಹಾತ್ಮ ಅನ್ನೋ ಹಾಗೆ ಮಾತಾಡ್ತಿದ್ದೀರಾ. ನಾನು ಮನುಷ್ಯನೇ, ಆದರೆ ನಾನು ನಿಮ್ಮನ್ನ ಪೂರ್ತಿಯಾಗಿ ವಿರೋಧಿಸಿದಿಲ್ಲ. ಯಾಕಂದರೆ ನೀವು ನನ್ನ ಪರವಾಗಿ ಮಾತಾಡ್ತಿದ್ದೀರಾ, ನಾನು ಅದನ್ನು ಹೇಗೆ ವಿರೋಧಿಸಲಿ ಹೇಳಿ? ಆಶಾ, ಇರಲು ಇವತ್ತು ನಾವಿಬ್ರು ಹೊರಗಡೆ ಡಿನ್ನರ್ಗೆ ಹೋಗ್ತಾ ಇದ್ದೀವಿ. ಡಿನ್ನರ್ಗ? ಯಾಕೆ ಏನು ಅಂತೆಲ್ಲ ಇಲ್ಲಿ ಕೇಳಬೇಡ. ಅಲ್ಲಿಗೆ ಹೋಗ್ತೀವಲ್ಲ ಅಲ್ಲೇ ಎಲ್ಲ ಹೇಳ್ತೀನಿ. ಬೇಗ ರೆಡಿ ಆಗ್ರಿ. ಸಾರಿ ದಿನೇಶ್, ನನಗೆ ಆಫೀಸ್ ಕೆಲಸ ತುಂಬ ಇದೆ. ಏನಾದ್ರು ವ್ಯಾಲಿಡ್ ರೀಸನ್ಸ್ ಇದ್ದರೆ ಮಾತ್ರ ನಾನು ಬರ್ತೀನಿ. ಆಶಾ, ಮದುವೆಗಿಂತ ಮೊದಲು ಫಸ್ಟ್ ಟೈಮ್ ನಾನು ನಿನ್ನ ಮೀಟ್ ಮಾಡೋದಕ್ಕೆ ನಿಮ್ಮ ಆಫೀಸಿಗೆ ಬಂದಿದ್ದೆ ಗೊತ್ತಾ? ಆಗ ನೀನು ಇಂಟರ್ವ್ಯೂನಲ್ಲಿ ಕೇಳೋ ಥರ ನನ್ನ ಪ್ರಶ್ನೆಗಳನ್ನು ಕೇಳಿದ್ದೆ, ನೆನಪಿದ್ಯಾ? ನೀನು ಆಗ ಕೇಳಿದ ಪ್ರಶ್ನೆಗಳಿಗೆ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗದೆ ನಾನು ತಬ್ಬಿಬ್ಬಾಗಿದ್ದೆ. ಅದರಲ್ಲೂ ನೀನು ನನ್ನ ಕೆಲಸ, ನನ್ನ ಪೊಸಿಷನ್ನು, ನನ್ನ ಹತ್ರ ಏನಿದೆ ಅಂತೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದೆ. ಆ ಪ್ರಶ್ನೆ ಈಗಲೂ ವ್ಯಾಲಿಡ್ ಆಗಿದೆ ಅಲ್ವಾ ದಿನೇಶ್? ಹೌದು. ಆಗ ನೀನು ನನಗೆ ಕೇಳಿದ ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರ ಇರಲಿಲ್ಲ. ಆದರೆ ಈಗ ನನ್ನ ಹತ್ರ ಆ ಪ್ರಶ್ನೆಗಳಿಗೆ ಉತ್ತರ ಇದೆ. ರಾಜೀವ ಪೆಟ್ರೋಲಿಯಂ ಬಿಸ್ನೆಸ್ಗೋಸ್ಕರ ಯುರೋಪಿಯನ್ ಕಂಪ್ನಿ ಜೊತೆ ಪಾರ್ಟ್ನರ್ಶಿಪ್ ಮಾಡಿಕೊಂಡು ಒಂದು ಹೊಸ ಕಂಪ್ನಿ ಶುರು ಮಾಡ್ತಾ ಇದ್ದಾನೆ. ಈ ಬಿಸ್ನೆಸ್ ಶುರು ಆದಮೇಲೆ ಅದರಿಂದ ಬರೋ ಆದಾಯನ ಕಲ್ಪನೆನೂ ಮಾಡ್ಕೊಳ್ಳೋದಕ್ಕಾಗಲ್ಲ ಗೊತ್ತಾ? ಈ ಕಂಪ್ನಿ ಶುರು ಮಾಡೋದಕ್ಕೆ ಮಾಡ್ತಾ ಇರೋ ಇನ್ವೆಸ್ಟ್ಮೆಂಟ್ ಎಷ್ಟು ಗೊತ್ತಾ? 500 ಕೋಟಿ ರೂಪಾಯಿ. ಅಷ್ಟು ದೊಡ್ಡ ಕಂಪ್ನಿ ಇದು. ಹೊಸ ಕಂಪ್ನಿ ಶುರು ಮಾಡೋದಕ್ಕೆ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಿದ್ದು ನಾನೇ. ಅದರ ಎಸ್ಟಿಮೇಷನ್ನು ಅಸೆಸ್ಮೆಂಟ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ದು ನಾನೇ. ನನಗೆ ಇದನ್ನೆಲ್ಲ ಹೇಳ್ತಿದ್ದೀರಾ? ಇದನ್ನೆಲ್ಲ ಹೇಳೋದಕ್ಕೆ ಕಾರಣ ಇದೆ ಆಶಾ. ಅಷ್ಟು ದೊಡ್ಡ ಕಂಪ್ನಿ, ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡುವಂಥ ಕಂಪ್ನಿ ಓನರ್ ಯಾರು ಗೊತ್ತಾ? ಯುವರ್ ಸಿನ್ಸಿಯರ್ಲಿ ದಿನೇಶ್. ಏನು? ನನಗೆ ಅರ್ಥ ಆಗಲಿಲ್ಲ. ರಾಜೀವ ಶುರು ಮಾಡೋ ಕಂಪ್ನಿಗೆ ನಾನೇ ಓನರು ಅಂತ ಹೇಳಿದೆ. ರಾಜೀವಂದೆಲ್ಲ ನಂದು ಇದ್ದ ಹಾಗೆ ಅಂತ ಹೇಳ್ತಿದ್ರಲ್ಲ, ಹಾಗೆ ಈ ಕಂಪ್ನಿನೂ ನಿಮ್ದು ಇದ್ದ ಹಾಗ? ಇಲ್ಲ ಆಶಾ, ಇದ್ದಾಗಲ್ಲ. ಈ ಕಂಪ್ನಿ ನಂದೇ. ಬೇಕಾದರೆ ಒಂದು ನಿಮಿಷ ತಾಳು, ಫೈಲ್ ತಂದು ತೋರಿಸ್ತೀನಿ. ಈಗಲಾದರೂ ಗೊತ್ತಾಯ್ತಾ? 500 ಕೋಟಿ ಇನ್ವೆಸ್ಟ್ ಮಾಡ್ತಾ ಇರೋಂಥ ಕಂಪ್ನಿ ಬಿಸ್ನೆಸ್ಸು ಯಾರ ಹೆಸರಲ್ಲಿದೆ? ನನ್ನ ಹೆಸರಲ್ಲಿ, ಅಂದರೆ ದಿನೇಶ್ ಶೆಟ್ಟಿ ಹೆಸರಲ್ಲಿದೆ. ಈಗಲಾದರೂ ರಾಜೀವ್ ಆಯ್ತು ಅಂತ ನಿಂಗೆ ಗೊತ್ತಾಯ್ತಾ? 500 ಕೋಟಿ ಇನ್ವೆಸ್ಟ್ ಮಾಡಿ ನನ್ನ ಹೆಸರಲ್ಲಿ ಕಂಪ್ನಿ ಶುರು ಮಾಡ್ತಾ ಇದ್ದಾನೆ. ನೀನು ಸುಮ್ಮನೆ ರಾಜೀವನ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೀಯ ಅಷ್ಟೇ. ಬೇಗ ರೆಡಿ ಆಗು, ಹೊರಡೋಣ.
ದಿನೇಶ್, ನೀವು ಸುಮ್ಮನೆ ಸಂತೋಷ ಪಟ್ಕೊಂಡು ನಿಮ್ಮ ಫ್ರೆಂಡನ್ನ ಕೊಂಡಾಡ್ತಿದ್ದೀರಾ. ನಾನು ರಾಜೀವ್ನ ಅಸೆಸ್ ಮಾಡಿರೋ ಪ್ರಕಾರ ಅವರು ಯಾವುದೇ ಕಂಪಲ್ಷನ್ ಇಲ್ಲದೆ ಅಷ್ಟು ದೊಡ್ಡ ಕಂಪ್ನಿನ ನಿಮ್ಮ ಹೆಸರಿಗೆ ಮಾಡಿರೋದಿಲ್ಲ. ಇದರಲ್ಲಿ ಏನೋ ಕ್ಯಾಲ್ಕುಲೇಷನ್ ಇರುತ್ತೆ. ಅದಕ್ಕೆ ಹೊಸ ಕಂಪ್ನಿನ ನಿಮ್ಮ ಹೆಸರಲ್ಲಿ ಮಾಡ್ತಿದ್ದಾರೆ ಅನ್ಸುತ್ತೆ. ಆಶಾ, ನೀನು ರಾಜೀವನ ಬಗ್ಗೆ ನಿನಗಿರೋ ಒಪಿನಿಯನನ್ನು ಮೊದಲೇ ಫರ್ಮ್ ಮಾಡ್ಕೊಂಬಿಟ್ಟಿದ್ಯಾ. ನೀನಷ್ಟೇ ಅಲ್ಲ, ರಾಜೀವನ್ನ ನೋಡಿದವರೆಲ್ಲ ಅವನನ್ನು ತಪ್ಪಾಗೆ ಜಡ್ಜ್ ಮಾಡ್ತಾರೆ. ಆದರೆ ರಾಜೀವ ಎಲ್ಲರೂ ತಿಳ್ಕೊಂಡಿರೋ ಹಾಗಿಲ್ಲ. ಅವನು ಫ್ರೆಂಡ್ಶಿಪ್ಗೋಸ್ಕರ ಏನು ಬೇಕಾದರೂ ಮಾಡ್ತಾನೆ. ನಾನು ಹಾಗೆಲ್ಲ ಜಡ್ಜ್ ಮಾಡೋಳಲ್ಲ ದಿನೇಶ್. ರಾಜೀವ್ನ ಒಳ ಹೊರಗಿನ ಸ್ವಭಾವ ತಿಳ್ಕೊಂಡು ನಾನು ಅವ್ರನ್ನ ಜಡ್ಜ್ ಮಾಡ್ತಿಲ್ಲ. ನಾನು ಅಸೆಸ್ ಮಾಡಿರೋ ಪ್ರಕಾರ ಅವರು ಮುಕ್ತವಾದ ಮನಸ್ಸಿಂದ ಬಿಸ್ನೆಸ್ಸು ನಿಮ್ಮ ಹೆಸರಲ್ಲಿ ಶುರು ಮಾಡಿರಲ್ಲ. ಇದ್ರ ಹಿಂದೆ ಅವ್ರದ್ದೇನೋ ಸ್ವಾರ್ಥ ಇದೆ. ನೀವೇ ಯೋಚನೆ ಮಾಡಿ ದಿನೇಶ್, 500 ಕೋಟಿ ಇನ್ವೆಸ್ಟ್ ಮಾಡಿ ಕಂಪ್ನಿನ ಶುರು ಮಾಡ್ತಿದ್ದಾರೆ. ಬಿಸ್ನೆಸ್ ಶುರು ಆದಮೇಲೆ ಅದ್ರ ಟರ್ನ್ ಓವರೇ 1000 ಕೋಟಿ ಇರುತ್ತೆ. ಇಂಥ ಕಂಪ್ನಿ ಪೂರ್ತಿಯಾಗಿ ನಿಮ್ಮ ಹೆಸರು ಇರುತ್ತೆ ಅಂದರೆ ಏನದ ಅರ್ಥ? ಅವ್ರು ಯಾಕೆ ತಮ್ಮ ಹೆಸರಲ್ಲಿ ಕಂಪ್ನಿ ಶುರು ಮಾಡದೆ ನಿಮ್ಮ ಹೆಸರಲ್ಲಿ ಮಾಡ್ತಿದ್ದಾರೆ? ಆಶಾ, ಸಾಕು. ನೀನು ತುಂಬ ಬುದ್ಧಿವಂತೆ, ನನಗಿಂತ ಹೆಚ್ಚು ಓದಿದ್ಯಾ, ತಿಳ್ಕೊಂಡಿದ್ಯಾ. ರಾಜೀವನ ಬಗ್ಗೆ ನಿನ್ನ ಅಭಿಪ್ರಾಯನ ಬದಲಾಯಿಸುವಷ್ಟು ಬುದ್ಧಿವಂತ ನಾನಲ್ಲ. ಈ ಜಿಜ್ಞಾಸೆ ಎಲ್ಲ ನಿನಗೆ ಇರಲಿ. ನನಗೆ ಗೊತ್ತಿರೋದಿಷ್ಟೇ, ರಾಜೀವ ನನ್ನ ತುಂಬ ಒಳ್ಳೆ ಸ್ನೇಹಿತ. ನನ್ನನ್ನು ನಂಬಿ ಒಂದು ದೊಡ್ಡ ಕಂಪ್ನಿನ ನನ್ನ ಹೆಸರಲ್ಲಿ ಮಾಡ್ತಾ ಇದ್ದಾನೆ. ರಾಜೀವ ಕಂಪ್ನಿನ ನನ್ನ ಹೆಸರಲ್ಲಿ ಮಾಡ್ತಾ ಇದ್ದಾನೆ ಅನ್ನೋ ಸಂತೋಷಕ್ಕಿಂತ ನಿನಗೆ ನನ್ನ ಬಗ್ಗೆ ಇದ್ದ ಆತಂಕ, ಅಭಿಪ್ರಾಯಗಳೆಲ್ಲ ಬದಲಾಗ್ತಾ ಇದೆಯಲ್ಲ, ಅದು ನನಗೆ ತುಂಬ ಸಂತೋಷ ತಂದಿದೆ. ದಿನೇಶ್, ಆಶಾ ಪ್ಲೀಸ್ ನೋಡು, ಈ ಅನಲೈಸಿಂಗ್ನೆಲ್ಲ ನೀನೇ ಮಾಡ್ಕೊ. ಐ ಜಸ್ಟ್ ವಾಂಟ್ ಟು ಎಂಜಾಯ್ ದಿಸ್ ಮೂಮೆಂಟ್. ಈ ಕ್ಷಣದ ಖುಷಿನ ಅನುಭವಿಸ್ಬೇಕು ಅಂತಿದ್ದೀನಿ ಅಷ್ಟೇ. ಸರಿ ದಿನೇಶ್, ಕಾರಣ ಏನೇ ಇರಲಿ, ಸದ್ಯಕ್ಕೆ ಕಂಪ್ನಿ ನಿಮ್ಮ ಹೆಸರಲ್ಲಿ ಇರುತ್ತಲ್ವಾ? ಓಕೆ, ಇಟ್ಸ್ ಅ ಮೊಮೆಂಟ್ ಟು ಎಂಜಾಯ್. ನಾನು ಡಿನ್ನರ್ಗೆ ಬರ್ತೀನಿ. ಬೇಗ ರೆಡಿಯಾಗು. ಸೋಲಿನಲ್ಲೂ ಎಲ್ಲ ಮೀರಿ ಮಿಂಚಿ ನಿಂತೆಯ